2 ದಿನದಿಂದ ಇನ್ನು ಕೆಲವು ಮಾಧ್ಯಮಗಳು, ಎಲ್ಲ ಮಾಧ್ಯಮ ಅಂತ ಹೇಳಲ್ಲ, 1-2 ಮಾಧ್ಯಮಗಳಲ್ಲಿ, ಚಿತ್ರ ಮಾಧ್ಯಮದಲ್ಲಿ ನಾನು ಕೂಡ ನೋಡ್ತಾ ಇದ್ದೆ. ಏನು ಶಾಸಕ ಸ್ವರೂಪ್ ಪ್ರಕಾಶ್ ಅವರ ಸಂಬಂಧಿ ಮತ್ತು ಚಿಕ್ಕಪ್ಪನ ಮಗ ಇರ್ಬೋದು ಮತ್ತು ಪಕ್ಷದ ಪ್ರಮುಖರು ಮತ್ತು ಕಾರ್ಯಕರ್ತರು ಏನು ಪ್ರಜ್ವಲ್ ರೇವಣ್ಣ ಅವರ ಒಂದು ಇದಿದೆ, ಪೆಂಡ್ರೈವ್ ವಿಚಾರ ಇದೆ, ಅದನ್ನೆಲ್ಲ ಹರಿದುಬಿಟ್ಟಿದ್ದಾರೆ ಅಂತ ನಾನು ನೋಡ್ತಾ ಇದ್ದೆ. ಖಂಡಿತವಾಗ್ಲೂ ಇದು ಸತ್ಯಕ್ಕೆ ದೂರದಂಥ ವಿಚಾರ. ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮತ್ತು SIT ಏನು ತನಿಖಾ ತಂಡಕ್ಕೂ ಕೇಳಕ್ಕೆ ಬಯಸ್ತೇನೆ. ಏನು ತನಿಖೆನ ತಾವು ಸತ್ಯಾಸತ್ಯತೆಯನ್ನು ನಾವು ಹೊರಗೆ ತರ್ತೀವಿ ಅಂತ ಏನು SIT ತನಿಖೆ ಮಾಡಿದ್ರು, ಈ ಒಂದು ತನಿಖೆಯಲ್ಲಿ ಹಲವಾರು ಪ್ರಮುಖರು ಮತ್ತು ಕೆಲವು ಪ್ರಭಾವಿಗಳಿರ್ಬೋದು ಮತ್ತು ಮುಖಂಡರನ್ನ ಯಾಕೆ ಕೈ ಬಿಟ್ಟಿದ್ದೀರಿ ಅಂತ ತಮ್ಮ ಮೂಲಕ ನಾನು ಕೇಳಕ್ಕೆ ಬಯಸ್ತೇನೆ. ಏನು A1 ಅಪರಾಧಿ ಇದ್ದಾನೆ ನವೀನ್, ಅವನ್ನ ಈಗೆಲ್ಲ ಗೊತ್ತಿದೆ ತಮಗೆ. ಇವತ್ತಿನ ಟೆಕ್ನಾಲಜಿ ಯಾವ ಇದಕ್ಕೆ ಬಂದಿದೆ ಅಂತ, ಇವತ್ತೇನು ಸತ್ಯನ ಕಂಡುಹಿಡಲಿಕ್ಕೆ ಏನು ದೊಡ್ಡ ವಿಚಾರ ಏನಲ್ಲ. ನವೀನನ್ನು ಮಂಪರು ತನಿಖೆಗೆ ಒಳಪಡಿಸಿದರೆ ಯಾರ್ಯಾರು ಈ ಪೆಂಡ್ರೈವ್ ವಿಚಾರಣಾ ಹಗರಣದಲ್ಲಿ ಪೆಂಡ್ರೈವ್ ಹಂಚಿಕೆ ಮಾಡೋ ಹಗರಣದಲ್ಲಿ ಯಾರ್ಯಾರು ಪ್ರಭಾವಿಗಳಿದ್ರು ಅಂತ ತಮ್ಮ ಮೂಲಕ ನಾನು ನವೀನನ್ನು ಏನು SIT ತನಿಖಾ ತಂಡದವರು ಸರಿಯಾಗಿ ತನಿಖೆನ ಮಾಡಿದರೆ ಸತ್ಯಾಸತ್ಯತೆ ಹೊರಗೆ ಬರ್ತಾಯಿತ್ತು. ಆದರೆ ಎಲ್ಲೋ ಒಂದು ಕಡೆ ಈ ಸರ್ಕಾರ ಏನು ಒಂದು ಲೋಕಸಭಾ ಚುನಾವಣೆನ ಗೆಲ್ಲಲಿಕ್ಕೆ ಯಾವ ರೀತಿ ವಾಮಮಾರ್ಗನ ಹಿಡಿದ್ರು ಅಂತ ತಮಗೆ ಗೊತ್ತಿದೆ. ಇವತ್ತು ಈ ಒಂದು ಇದರಲ್ಲಿ ಏನು FIR ಹಲವಾರು ಏನು ಪ್ರಭಾವಿಗಳೇನಿದ್ರು, ಅದು ಲೋಕಸಭಾ ಸದಸ್ಯರು ಒಳಗೊಂಡಂತೆ ಹಲವಾರು ಪ್ರಮುಖರಿದ್ದರು, ಅವ್ರನ್ನೆಲ್ಲ ಕೈಬಿಟ್ಟು ಇವತ್ತು JDS ಪಕ್ಷದ ಕೆಲವು ಮುಖಂಡರಿರ್ಬೋದು, ಎಲ್ಲ ನನ್ನ ಸಂಬಂಧಿ ಅಂತ ಹೇಳಿ ನನ್ನ ಸಂಬಂಧಿನೂ ಕೂಡ ಸೇರಿ ಕೆಲವು ನಮ್ಮ ಒಂದು ಪಕ್ಷದ ಕಾರ್ಯಕರ್ತರನ್ನ ಹೆಸರನ್ನ ತಂದು FIR ಮಾಡಿದಂಥದ್ದು ಭಾಳ ಒಂದು ನಮ್ಮ ಪಕ್ಷಕ್ಕೂ ಮತ್ತು ನನಗೂ ಕೂಡ, ಯಾಕೆಂದರೆ ಸತ್ಯಾಸತ್ಯತೆ ಇದ್ದರೆ ಅದು ನಾವು ಕೂಡ ಅದನ್ನು ಸ್ವಾಗತಾರ್ಹ, ಅದರ ವಿಚಾರದಲ್ಲಿ ನಮಗೇನಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಈ ಒಂದು ಏನು ಪೆಂಡ್ರೈವ್ ಒಂದು ವಿಚಾರದಲ್ಲಿ ಏನು ತನಿಖೆ ನಡೀತಿತ್ತು ಅದನ್ನು ಒಂದು ದಿಕ್ಕು ತಪ್ಪಿಸ್ಲಿಕ್ಕೆ ಇಂಥ ಒಂದು ಏನು ಪಕ್ಷದ ನಮ್ಮ JDS ಪಕ್ಷದವರೇ ಪೆಂಡ್ರೈವ್ ಮತ್ತು ವಿಡಿಯೋನ ಹಂಚಿಕೆ ಮಾಡಿ ಅಂತ ಒಂದು ಹರಿಬಿಟ್ಟಿದ್ದಾರೆ ಅದನ್ನು ನಾವು ಕೂಡ ಎಲ್ಲರೂ ಕೂಡ ಖಂಡಿಸ್ತೇವೆ. ಮತ್ತು ಏನು ಸತ್ಯಾಸತ್ಯತೆ ಮುಂದಿನ ದಿನಗಳಲ್ಲೂ ಕೂಡ ಸರ್ಕಾರಕ್ಕೆ ಉಪಮುಖ್ಯಮಂತ್ರಿ ಮತ್ತು ಗೃಹ ಮುಖ್ಯಮಂತ್ರಿಗಳಿಗೆ ನಾನು ತಮ್ಮ ಮೂಲಕ ಕೇಳಕ್ಕೆ ಬಯಸ್ತೇನೆ. ಈ ಒಂದು ವಿಚಾರದಲ್ಲಿ ಪೆಂಡ್ರೈವ್ ವಿಚಾರದಲ್ಲಿ ಸತ್ಯಾಸತ್ಯತೆ ಹೊರಗೆ ತರಲಿಕ್ಕೆ ತಾವೇನು ಇದನ್ನು ಮುಂದಿನ ದಿನಗಳಲ್ಲಿ ತಾವು ಯಾವ ರೀತಿ ತಾವು ಇದನ್ನು ಮಾಡ್ತೀರೋ ನಮಗೆ ಗೊತ್ತಿಲ್ಲ. ಆದರೆ ನಮಗೆ ಇನ್ನೂ ಉನ್ನತ ಮಟ್ಟದ ತನಿಖೆಯನ್ನು ಮಾಡಿ ಯಾರು ಇದರಲ್ಲಿ ಒಳಗೊಂಡಿದ್ದಾರೆ, ಇದರಲ್ಲಿ ಈಗ ಹಲವಾರು ತಾವು ನೋಡ್ತಾ ಇದ್ದೀರಿ, A1 A2 ಏನು 39 ಜನ ಹೆಸರನ್ನ ಇವತ್ತು ಹೊರಗೆ ಬಿಟ್ಟಿದ್ದಾರೆ. ಇನ್ನೂ ಹಲವಾರು ಇದ್ರ ಹಿಂದೆ ಪೆಂಡ್ರೈವ್ ವಿಚಾರದಲ್ಲಿದ್ದಾರೆ, ಅವ್ರನ್ನೆಲ್ಲ ಇವತ್ತು ಕೈ ತಪ್ಪಿಸಿದ್ದಾರೆ. ಹಾಗಾಗಿ ಮುಂದೆ ನಾವು ಇದು ದೊಡ್ಡ ಮಟ್ಟಿಗೆ ಹೋರಾಟನೂ ಕೂಡ ಮಾಡ್ತೇವೆ. ನಾವು ಸರ್ಕಾರಕ್ಕೂ ಕೂಡ ಆಗ್ರಹನ ಮಾಡ್ತಾ ಇದ್ದೇವೆ. ಮುಂದೆ ದೊಡ್ಡ ಮಟ್ಟದ ತನಿಖೆನೂ ಆಗಬೇಕು ಅಂತ ನಾನು ತಮ್ಮ ಮೂಲಕ ಸರ್ಕಾರಕ್ಕೂ ಕೂಡ ಆಗ್ರಹ ಮಾಡ್ತಾ, ನಾನು ತಮ್ಮ ಮೂಲಕ ಒಂದು ವಿಚಾರನ ನಮ್ಮ ಪಕ್ಷದ ಏನು ಮುಖಂಡರು ಕಾರ್ಯಕರ್ತರು ಈ ಒಂದು ವಿಚಾರದಲ್ಲಿ ಅವ್ರನ್ನ ಸೇರಿಸಿದ್ದಾರೆ ಈ ಒಂದು ಕೇಸಿನಲ್ಲಿ, ಅವ್ರಿಗೆ ನಾನು ತಮ್ಮ ಮೂಲಕ ಹೇಳಕ್ಕೆ ಬಯಸ್ತೇನೆ, ಯಾರು ಕೂಡ ಧೃತಿಗೆಡೋದು ಬೇಡ, ಧೈರ್ಯಗೆಡೋದು ಬೇಡ. ತಮ್ಮ ಜೊತೆಗೆ ನಮ್ಮ ಪಕ್ಷ ಇರ್ಬೋದು, ನಮ್ಮ ಮುಖಂಡರಿರ್ಬೋದು ಮತ್ತು ವೈಯಕ್ತಿಕವಾಗಿ ನಾನು ಕೂಡ ಶಾಸಕನಾಗಿ ತಮ್ಮಗಳ ಜೊತೆ ಇರ್ತೇವೆ. ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಏನು ಮಾಡಬೇಕು ಅದನ್ನು ಕೂಡ ನಮ್ಮ ಪಕ್ಷದ ಮುಖಂಡರ ಜೊತೆ ಚರ್ಚೆ ಮಾಡಿ ಕಾನೂನಿನ ಹೋರಾಟವನ್ನು ಮಾಡೋಣ. ಯಾರು ಕೂಡ ಧೃತಿಗೆಡೋದು ಬೇಡ. ನಮ್ಮ ಪಕ್ಷ ಇವತ್ತೆಲ್ಲೋ ಒಂದು ಕಡೆ JDS ಪಕ್ಷನ ಒಂದು ಸರ್ಕಾರ, ಕೆಟ್ಟ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ನಮ್ಮ ಜಿಲ್ಲೆಯಿಂದನೇ ಹೊರಗೆ ಹಾಕಬೇಕು ಅಂತ ಏನು ಮಾಡಿದ್ರು ಅದಕ್ಕೆ ಮೊನ್ನೆ ತಕ್ಕ ಉತ್ತರನ ನಾವು ಸಮಾವೇಶದ ಮೂಲಕ ಜನತಾ ಸಮಾವೇಶ ಮಾಡಿ ನಾವು ತೋರಿಸಿದ್ದೇವೆ. ಪಕ್ಷ ಇನ್ನೂ ಸದೃಢವಾಗಿದೆ. ಮುಂದಿನ ದಿನಗಳಲ್ಲಿ JDS ಪಕ್ಷ ನಮ್ಮ ಹಾಸನ ಜಿಲ್ಲೆಯಲ್ಲಿ ಯಾವ ರೀತಿ ಇದೆ ಅಂತ ಮುಂದಿನ ಚುನಾವಣೆಯಲ್ಲಿ ನಾವು ತೋರಿಸ್ತೇವೆ. ಈ ಒಂದು ಪೆಂಡ್ರೈವ್ ವಿಚಾರಕ್ಕೆ ಅಮಾನ್ಯ ಸೇರಿಸಿದ್ವಿ ಅದು ಭಾಳ ಖಂಡನೀಯ. ನಮಗೂ ಕೂಡ ಎಲ್ಲ ಒಂದು ಕಡೆ ನೋವಾಗುತ್ತೆ, ಯಾಕೆಂದರೆ ನಮ್ಮ ಚಿಕ್ಕಪ್ಪನ ಮಗ ಅಂತ ತಾವು ಹಾಕ್ತಾಯಿದ್ದೀರಿ, ಅವನು ಕೂಡ ಮೊನ್ನೆ ವಿವಾಹ ವಾರ್ಷಿಕೋತ್ಸವ, ಅವನು ಮದುವೆಯಾಗಿ ಅವನು ಕೂಡ ಆಸ್ಟ್ರೇಲಿಯಾದಲ್ಲಿ ಎಲ್ಲ ಒಂದು ಕಡೆ ಇಂಜಿನಿಯರಿಂಗ್ ಮಾಡ್ಕೊಂಡ್ಬಂದು ಅವನದೇ ಒಂದು ವೃತ್ತಿ ಮಾಡ್ತಾನೆ. ದಯಮಾಡಿ ಮಾಧ್ಯಮದ ಮೂಲಕ ಈ ಥರ ಒಂದು ಚಿತ್ರವನ್ನು ಹಾಕಿ ತೋರಿಸೋವಂಥದ್ದು ನಾನು ಕೂಡ ಎಲ್ಲೋ ಒಂದು ಕಡೆ ಮನಸ್ಸಿಗೆ ನಮಗೂ ಕೂಡ ಬೇಜಾರು. ಯಾಕೆ